ಅಯ್ಯಯ್ಯೋ! ಈ ಲಸ್ಮಕ್ಕ ಭಾಗ್ಯಮ್ಮ ಬರ್ತಾ ಇದ್ದಾರಲ್ಲಪ್ಪ. ನನಗೇನು ಗ್ರಾಚಾರನೋ, ಸುಮ್ಮನೆ ಆ ಕಡೆಗೆ ತಿರ್ಕೊಂಡು ನಿಂತ್ಕೊಬಿಡೋಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದರವಿಂದವ. ಇದೇನಿಲ್ಲ ಸ್ಮಕ್ಕ, ಏನು ಮತ್ತ ಅತ್ಲಾಕ್ ತಿರ್ಕೊಂಡು ಆಡಿ ಹೇಳ್ತಾ ಇದ್ದಾನೆ. ನಾವು ಬರ್ಬೇಕಾದ್ರೆ ಇತ್ಲಾಕ್ ತಿರ್ಕೊಂಡು ನೋಡ್ತಿದ್ದ ತಾನೆ, ನಾವು ಬತ್ತಿದಂಗೆ ಯಾಕೆ ಅತ್ಲಾಕ್ ತಿರ್ಕೊಂಡವನಿ? ನಾವೇನಾದ್ರೂ ಬೈತೀವಿ ಅಂತ ಅತ್ಲಾಕ್ ತಿರ್ಕೊಂಡು ಏನೋ ಆಡಿ ಹೇಳಂತಾರ ನಾಟಕ ಮಾಡ್ತಾ ಇದ್ದಾನೆ ಅಷ್ಟೇನೆ. ಬಾ ವಿಚಾಸನ. ಲೋ ಹನುಮಂತ, ಆಡಿ ಹೇಳೋದು ಹೇಳ್ತಾ ಇದ್ಯಾ? ಇತ್ಲಾಕ್ ತಿರ್ಕೊಂಡು ಒಂದಿಟ್ಟು ಅಚ್ಚುಕಟ್ಟಾಗಿ ಹೇಳು. ಯಾಕಂಗೆ ತೊದ್ಲಿಕೊಂಡು ನಡಿಕೊಂಡು ಯಾಕೆ ಹೇಳ್ತಾ ಇದ್ಯಾ? ಓ ನೀವಾ? ಏನಕ್ಕ, ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಗೆ ಹೋಗ್ತೀರಾ? ನಾವೆಲ್ಲ ಹೋಗ್ತೀವಿ, ನೀನ್ ಯಾಕೆ ನಾವು ಬತ್ತಿದಂಗೆ ಅತ್ಲಾಕ್ ತಿರ್ಕೊಂಡು ಏನೋ ಆಡಿ ಹೇಳ್ತಾ ಇದ್ಯಾ? ಯಾಕೆ? ಏನೂ ಇಲ್ಲ, ಸುಮ್ಮನೆ ನಿಮ್ಮನ್ನು ನಾನು ನೋಡಲಿಲ್ಲ, ಸುಮ್ಮನೆ ಹತ್ಲಾಕ್ ತಿರ್ಕೊಂಡೆ ಅಷ್ಟೇನೆ. ಹಂಗೇನಿಲ್ಲ. ಸಾಕು ಸಾಕು, ನಾವು ನಿನ್ ನೋಡಿದ್ವಿ. ನಾವ್ ಅಲ್ಲಿ ಬರ್ಬೇಕಾದ್ರೆ ನೀ ಇತ್ಲಾಕ್ ತಿರ್ಕೊಂಡಿದ್ದೆ, ನಮ್ಮ ನೋಡಿ ಹತ್ಲಾಕ್ ತಿರ್ಕೊಂಡಿದ್ಯಾ ಅಂತಾನ. ಏನು, ಎಲ್ಲಿ ನಿಮ್ ಸಾವುಕಾರ ಬಂದಿಲ್ಲ ಈ ಕಡೆಗೆ? ಇನ್ನೂ ಬಂದಿಲ್ಲ, ಈಗ ಬರ್ತಾರೇನೋ ಅನ್ಸುತ್ತೆ. ಆಮೇಲೆ ಇನ್ನೇನಾದ್ರೂ ಪ್ಲಾನ್ ಗಿನ್ ಮಾಡಿ ನಿಮ್ ಸಾವುಕಾರ ದುಡ್ಡು ಕೊಡ್ತಾನೆ ಅಂತಾನ. ದುಡ್ಡು ತಗೊಂಬಂದು ಲಂಚ ಕೇಳ್ತು ಲಸ್ಮಕ್ಕ ಹಂಗೆ ಹಿಂಗೆ ಅಂತಾನ ಕತೆ ಹೊಡೆದಿದ್ದಲ್ಲ, ಅವಾಗ ಏನಾಯ್ತು ಅಂತ ಗೊತ್ತು ತಾನೆ? ಗೊತ್ತು ಲಸ್ಮಕ್ಕಯ್ಯ, ಗೊತ್ತು. ನಾನು ಯಾಕೆ ಪದೇ ಪದೇ ಹಂಗೆಲ್ಲ ಮಾಡಕ್ ಹೋಗೋಣ? ನಾನು ಒಳ್ಳೆಯವನಾಗಿದ್ದೀನಿ ಈಗ. ಹೌದೌದು, ತುಂಬಾ ಒಳ್ಳೆಯವನಾಗಿದ್ಯಾ, ನಾವು ನೋಡ್ತಲೇ ಇದ್ದೀವಲ್ಲ. ಆ ಸಾವುಕಾರನ ಜೊತೆ ಇರೋರು ಯಾರು ಒಳ್ಳೆಯವರಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಎದುರಿಗೆ ನಾಟಕ ಮಾಡ್ಬೇಡ ಕಣೋ ಹನುಮಂತ. ನಿನ್ನೆಂತಿಗೆ ಗೊತ್ತಾದ್ರೆ ಅವಳು ಉಗ್ದು ಉಪ್ಪಿನಕಾಯಿ ಹಾಕ್ತಾಳೆ, ಹುಷಾರು. ಇಸ್ಪಿಟ್ಟಾಡೋದು ಎಣ್ಣೆ ಕುಡಿಯೋದು ಕಮ್ಮಿ ಮಾಡಿ ಮನೆಗೆ ದುಡ್ಡು ತಗೊಂಡೋಗಿ ಕೊಡು. ಹೋಗ್ ಬಗ್ಗೆ ಕಯ್ಯೋ, ಸುಮ್ಮನ ನೀವೇನು ಸುಮ್ಮನೆ ಹೋಗ್ರಿ. ಆಯ್ತು ಹೋಗ್ತಿ ಬಿಡಪ್ಪ, ಬಾರೆ ಬಗ್ಗೆಮ್ಮ ಹೋಗೋಣ. ಅವನಿಗೆ ಇವನಿಗೆ ಎಲ್ಲಿ ಎಷ್ಟು ಹೇಳಿದ್ರು ಅಷ್ಟೇನೆ, ನಾಯಿ ಬಾಲ ಡೊಂಕೆ. ಅದು ದೆಬ್ಬೆ ಕಟ್ಟಿದ್ರು ನೆಟ್ಟಗಾಗಲ್ಲ, ಬಾ ಸುಮ್ಮನೆ. ತಾಟ್ಕಿತ್ತೇರಿ ಇವರಿಬ್ರು, ನೋಡಿರಿ ಮೈಯೆಲ್ಲ ಉರಿಯುತ್ತೆ. ಹಂಗೇನೆ ಸುಮ್ಮನೆ ಹೋಗೋಕ್ಕಾಗಲ್ವ? ನನ್ನ ಪಾಡಿಗೆ ನಾನು ಇವ್ರನ್ನ ಮಾತಾಡ್ಸೋದು ಬೇಡ ಅಂತ ಹತ್ಲಾಕ್ ತಿರ್ಕೊಂಡ್ರು ಕೆಣಕಿ ಮಾತಾಡ್ತವೆ ಎರಡೂ. ಮೂರಿನ ಜನ ಇವ್ರನ್ನ ಗೆಲ್ಸಿ ತಪ್ಪು ಮಾಡಿದ್ರು. ಏನಂಗೆ ನಾನು ಬಿಟ್ಟರೆ ಯಾರೂ ಇಲ್ಲ ಅಮ್ಮಂಗೆ ಆಡ್ತಾಳೆ ಈ ಅಮ್ಮ ಲಸ್ಮಕ್ಕ. ಏನು ಹನುಮಂತ, ಯಾರ ಮೇಲೂ ಸಿಡಿ ಅಂತಿದ್ಯಾ? ಇನ್ಯಾರು ಸಾವುಕಾರ್ರೆ? ಅದೇ ಆ ಲಸ್ಮಕ್ಕನು ಭಾಗ್ಯಮ್ಮನು ಎಲ್ಲೋ ಇತ್ಲಾಗ ಓದ್ವು. ಸುಮ್ಮನೆ ನಾನು ಅವ್ರು ನೋಡಿ ಮಾತಾಡ್ಸೋದು ಬೇಡ ಅಂತನ ಹತ್ಲಾಕ್ ತಿರ್ಕೊಂಡು ಹಾಡು ಹೇಳ್ತಿದ್ದೆ. ಆದ್ರೂ ಕರೆದು ಮಾತಾಡಿಸಿ ಏನೇನೋ ಮಾತಾಡ್ತಾರೆ. ಓ ಬಿಡು, ಆ ಲಸ್ಮಕ್ಕ ಇದ್ದಾಳೆ ಅಂದರೆ ಮಾತಿಗೇನು ಕಮ್ಮಿ ಇಲ್ಲ. ಅಯ್ಯೋ ಸಾವುಕಾರ್ರೆ, ಈಗ ಲಸ್ಮಕ್ಕನ ಕತೆ ಬಿಟ್ಟಾಕ್ರಿ, ಈಗ ನಮ್ಮ ಅಜ್ಜಿ ಕತೆ ಹೇಳ್ರಿ. ಈಗ ಏನು ಮಾಡೋಣ? ಆ ಮುದ್ಕಿನ ಹೆಂಗಾದ್ರೂ ಮಾಡಿ ಈ ಊರಿಗೆ ಬಿಟ್ಟು ಓಡಿಸ್ಬೇಕು. ಏನಾದರೂ ಪ್ಲಾನ್ ಮಾಡ್ರಿ ಸಾವುಕಾರ್ರೆ. ನನಗಂತೂ ಆ ಮುದ್ಕಿ ಕಾಟ ಸೈಜ್ಕೆಮಕ್ಕೆ ಆಗ್ತಾ ಇಲ್ಲ. ಯಾವ ಮುದ್ಕಿನೋ ತಿಪ್ಪೆ? ನಿಮ್ಮನೆಗೆ ಯಾವ ಮುದ್ಕಿ ಬಂದೈತೆ? ಅದೇ ಕಣ, ಆ ಗುಲಾಬಿ ಇಲ್ವೇ, ಗುಲಾಬಿ ರಜ್ಜಿ ಅಂತೆ ಅದು. ನಾನು ಬಾಯಿಗೆ ಬಂದಂಗೆ ಬೋಯ್ತು. ಅಯ್ಯಯ್ಯಪ್ಪ, ನಾನು ಈ ಊರಿಗೆ ದೊಡ್ಡ ಸಾವುಕಾರ ಅಂದ್ರೂ ನಂಬ್ತಾ ಇಲ್ಲ. ಬಾಯಿಗೆ ಬಂದಂಗೆ ಹೋಗಿತ್ತಲ್ಲ, ನನಗಂತೂ ಸಿಟ್ಟು ಬಂದಿತ್ತು. ಏನು ಮಾಡ್ತೀಯ ಅಜ್ಜಿ ಅಂತ ಸುಮ್ಮನೆ ಬಂದಿದ್ದೀನಿ. ಈಗ ಏನು ಮಾಡೋದು? ಆ ಅಜ್ಜಿ ಇಲ್ಲಿ ಇರಬಾರ್ದು. ನನಗೂ ಆ ಅಜ್ಜಿ ಇಲ್ಲಿರೋದು ಇಷ್ಟ ಇಲ್ಲ. ನನಗೆ ಅಷ್ಟೆಲ್ಲ ಅವಮಾನ ಮಾಡೈತೆ ಆ ಮುದುಕಿ. ಆ ಅಜ್ಜಿನ ನಮ್ಮೂರಾಗಿರಕ್ಕೆ ಬಿಡಬೇಕೆ? ಬೇಡ, ಹೆಂಗಾದ್ರೂ ಮಾಡಿ ಪ್ಲ್ಯಾನ್ ಮಾಡಿ ಆ ಅಜ್ಜಿನೇ ಓಡೋಗಂಗೆ ಮಾಡಬೇಕು ಕಣೋ ತಿಪ್ಪೆ. ಅಜ್ಜಿನ? ಅಲ್ಲ, ಆ ಅಜ್ಜಿಗೆ ನೀವಿಬ್ಬರು ಯಾಕ್ರಿ ಸಾವುಕಾರ್ರೆ ಎದ್ರಕಂತ ಇದ್ದೀರಾ? ಅಲ್ಲ, ಒಂದು ಅಜ್ಜಿನ ನಿಮಗೆ ಎದುರಿಸಿ ಬಾಯಿ ಮುಚ್ಚಕ್ಕಾಗ್ಲಿಲ್ವಾ? ಅಯ್ಯೋ, ಆ ಅಜ್ಜಿಗೋಸ್ಕರ ಪ್ಲ್ಯಾನ್ ಮಾಡಿ ಊರು ಬಿಟ್ಟು ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಸಾವುಕಾರ್ರೆ? ಅಲ್ಲ, ಊರಿಗೆ ದೊಡ್ಡ ಸಾವುಕಾರರಾಗಿ ನೀವು ಅಜ್ಜಿಗೆ ಎದ್ರಕಮ್ಮದ? ಹನುಮಂತ, ಆ ಅಜ್ಜಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನೀನು ಹೋದ್ರೆ ಗೊತ್ತಾಗುತ್ತೆ. ನಾನು ಹಿಂಗೆ ಅಂದ್ಕೊಂಡು ಅಜ್ಜಿನ ಎದುರ್ಸಕ್ಕಾಗ್ಲಿಲ್ವೇನೋ ತಿಪ್ಪೆ. ಈ ಅಜ್ಜಿಗೆ ಎದ್ರಕೊಂಡು ನೀನು ಇಲ್ಲಿ ಕುಕ್ಕರಿಸ್ಕೊಂಡಿದ್ಯಾ ಅಂತ ಬೈದು ಕರ್ಕೊಂಡೋಗಿ ನಾನು ಮಕ್ಕೆ ಮಂಗಳಾರತಿ ಮಾಡಿಸ್ಕೊಂಬಂದೆ. ನಿನಗೂ ಅಜ್ಜಿ ಹತ್ರ ಹೋದ್ರೆ ಗೊತ್ತಾಗುತ್ತೆ ಹೆಂಗೆ ಉಗಿತೈತೆ ಆ ಮುದುಕಿ ಅಂತಾನ. ಅದಕ್ಕೆ ಆ ಮುದುಕಿಯಿಂದನ ನನಗೆ ಅವಮಾನ ಆಗೈತಿ. ನೋಡ್ದ, ಅಲ್ಲ ನಮ್ಮೂರಲ್ಲ ಏನೂ ಅಲ್ಲ, ಬಂದಿನ್ನೂ ಒಂದು ವಾರನೂ ಕಳೆದಿಲ್ಲ, ಈ 3 ದಿವಸ ಆಗೈತಿ. ಅಂಥದ್ರಲ್ಲಿ ನನ್ನೇನೆ ಬಾಯಿಗೆ ಬಂದಂಗೆ ಉಗಿದು ಅಲ್ಲಿಂದ ಓಡಿಸ್ಬಿಡ್ತಲ್ಲ. ನನಗೆ ಏನು ಮಾತಾಡೋಕ್ಕಾಗಿಲ್ಲ ಆ ಮುದುಕಿ ಮುಂದೆ. ಅದಕ್ಕೆ ಆ ಮುದುಕಿ ವಿರುದ್ಧ ನಾವು ಸೇಟ್ ತೀರಿಸ್ಕೋಬೇಕು. ಅಂದರೆ ಆ ಮುದುಕಿನ ಇಲ್ಲಿಂದ ಓಡಿಸ್ಲೇಬೇಕು ನಮ್ಮೂರು ಬಿಟ್ಟು. ಅಯ್ಯೋ ಸಾವುಕಾರ್ರೆ, ನನಗಂತೂ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಆ ಅಜ್ಜಿಯಿಂದನ. ಅದಕ್ಕೆ ಆ ಅಜ್ಜಿನ ಆದಷ್ಟು ಬೇಗ ಈ ಊರು ಬಿಟ್ಟು ಹೋಗೋಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿರಿ ಸಾವುಕಾರ್ರೆ. ನನ್ನ ಕೈಲಿ ಆ ಮುದುಕಿನ ಎದುರಿಸೋಕ್ಕಾಗಲ್ಲ. ಆ ಅಜ್ಜಿನ ಏನಿದ್ರು ಪ್ಲ್ಯಾನ್ ಮಾಡಿ ಕೆಡಬೇಕು. ಇಲ್ಲಿ ಈ ಊರು ಸವಾಸ ಸಾಕಪ್ಪ, ನಾನು ಇಲ್ಲಿ ಇರಲ್ಲ, ನಾನು ಹೋಗ್ತೀನಿ ನಮ್ಮೂರಿಗೆ ಅಂತನ ಗೋಳಾಡ್ಕೊಂಡು ಹೋಗ್ಬಿಡ್ಬೇಕು. ನನ್ನ ಹೆಂಡತಿ ನೋಡ್ಕೊಂಬಕ್ಕೆ ನಮ್ಮ ಜಿಲೇಬಿ ಬಂದವಳೆ ಸಾಕು. ಈ ಮುದುಕಿ ನೋಡ್ಕೊಂಬದು ಅಷ್ಟಾಗೆ ಐತೆ, ಬರೀ ನನ್ನ ಬೈಯೋದೇ ಆಗುತ್ತೆ.
ಅಲ್ಲ ನನ್ನ ಹೆಂಡ್ತಿನೇ ಮದುವೆಯಾಗಿ ಈ ವರ್ಷ ಆದ್ರೂ ಇಷ್ಟೊಂದು ಬೈದಿರಲಿಲ್ಲ ಹಾಂ ಆದರೆ ಈ ಮುದುಕಿ ಬಂದು 2 ದಿವಸಕ್ಕೆ ಅಯ್ಯೋ 1 ವರ್ಷಕ್ಕಾಗೋಷ್ಟು ಬೈದ್ಬಿಟ್ಟೈತೆ ಹಾಂ. ಅಯ್ಯೋ ತಿಪ್ಪೆ, ಅಜ್ಜಿಗೆ ಎದ್ರಕೊಂಡು ಯಾಕೋ ನೀನು ಹಿಂಗೆ ಮೂತಿ ಮಾಡ್ಕೊಂಡಿದ್ಯಾ? ಹಾಂ, ನೀನು ಗಂಡ್ಸಲ್ವೇನೋ? ಅಯ್ಯೋ ನೀನು ಹೆಂಡ್ತಿಗೆ ಹೇಳಿ, ನಿಮ್ಮ ಅಜ್ಜಿ ಇಲ್ಲಿರೋದು ನನಗೆ ಇಷ್ಟ ಇಲ್ಲ, ನಿಮ್ಮ ಅಜ್ಜಿ ಬಾಯಿಗೆ ಬಂದಂಗೆ ಬೈತೈತೆ ಅಂತಾನ ಹೇಳು. ಅಯ್ಯೋ ನನ್ನ ಹೆಂಡ್ತಿ ತಗೋ ಮಾತಾಡೋಕ್ಕೂ ಬಿಡಲ್ಲ ಆ ಮುದುಕಿ, ಹಂಗೆ ಆಡ್ತೈತೆ. ಏನನ್ನ ಹೇಳಿದ್ರೆ ಅಷ್ಟೇ ಚಾಡಿ ಹೇಳಿದ್ಯಾ ಅಂತ ಇನ್ನೂ ಮಕ್ಕುಗಿತೈತೆ. ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಗುಲಾಬಿ ಬೇರೆ ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾಳೆ, ಅಲ್ಲಿ ಯಾರೂ ಇಲ್ಲ ನೋಡ್ಕೊಂಬರು ಅಂತ. ಆದರೆ ಈ ಮುದುಕಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ನಮ್ಮ ಮನೆಗೆ, ಹಂಗೆ ಹೇಳ್ಬೇಕು. ಇಲ್ಲಾಂದರೆ ಈ ಊರು ಬಿಟ್ಟು ತೊಲಗಬೇಕು ಆ ಮುದುಕಿ, ಅಷ್ಟೇ. ಹಾಂ ಆಯಿತು ಬಿಡತ್ತಿಪ್ಪೆ, ನೀನು ನಾನು ಇಬ್ಬರು ಸೇರ್ಕೊಂಡು ಆ ಮುದುಕಿನ ಈ ಊರಿಂದ ಎತ್ತಂಗಡಿ ಮಾಡ್ಸೋಣ, ಏನಾದರೂ ಒಂದು ಪ್ಲ್ಯಾನ್ ಮಾಡಿ. ಹಾಂ ಹನುಮಂತ, ಏನಾನ ಒಂದು ಪ್ಲ್ಯಾನ್ ಹೇಳಲ್ಲ. ಪ್ಲಾನಾ? ಅಯ್ಯೋ ಸಾವ್ಕಾರ್ರೆ, ನನಗೆ ಯಾವ ಪ್ಲಾನು ಗೊತ್ತಿಲ್ಲ ಸಾವ್ಕಾರ್ರೆ. ನೀನೊಬ್ಬ ಇಲ್ಲಿ ಹೋಟ್ಲ್ದಾಗೆ ಟೀ ಕುಡ್ಕೊಂಡು ಕುಕ್ಕಂಬದು ಅಷ್ಟೇ ನಿನ್ನ ಕೆಲಸ. ಇಂಥವೇಲೋ ನಿನಗೆ ಬರೋದೇ ಇಲ್ಲ ನಿನ್ನ ತಲೆಗೆ. ನಾನೇ ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ಬಿಡು. ಹಾಂ, ಅದಕ್ಕೆ ತಕ್ಕನಾಗಿ ತಿಪ್ಪೆ ನೀನು ನನ್ನ ಜೊತೆಗಿರಬೇಕು. ಹಾಂ ಸಾವ್ಕಾರ್ರೆ, ಅಲ್ಲ ಆ ಅಜ್ಜಿ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಿಮ್ಮ ಮನೇಲಿ ನಿಲ್ವಲ್ಲ, ತಿಪ್ಪೆರ ಮನೇಲಿ ತಾನೇ. ಹಾಂ ಬಿಡಿ, ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ತಿಪ್ಪೆ ಹೆಂಗಾದ್ರೂ ಅನ್ಭವಿಸ್ಕೊಂಡ್ಲಿ. ಲೇ ಹನುಮಂತ, ನಿನ್ನ ಕೈಲಿ ಆಗ್ತಿದ್ರೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕ. ನಮ್ಮ ಸಾವುಕಾರರು ನನಗೆ ತೊಂದರೆ ಆಗ್ತೈತಿ ಅಂತ ಅವರು ನಿಂತ್ಕೊಂಡಿದ್ದಾರೆ. ಆ ತೊಂದರೆ ನಮ್ಮ ಬಗೆಹರಿಸಬೇಕು ಅಂತಾನೆ. ಅದು ಅಲ್ಲದೆ ಅವ್ರಿಗೂ ಅವಮಾನ ಮಾಡೈತೆ ಆ ಮುದುಕಿ. ಅದಕ್ಕೇ ನಮ್ಮ ಸಾವುಕಾರರು ಆ ಮುದುಕಿನ ಊರಿಂದ ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿರೋದು. ನೀನು ಬಾಯಿ ಮುಚ್ಕೊಂಡು ನಿಂತ್ಕ. ನೀನು ಬರ್ದಿದ್ರೆ ಅಷ್ಟೇ ಹೊತ್ತು ಮದ್ದಿದಾಗ ಎತ್ತಲೆ ಹಾಕಿ ಎಲ್ಲ ಹಾಳು ಮಾಡಬೇಡ. ಹಾಂ ನಾವು ಜಲ್ದಿ ಹೋಗೋಣ. ಅಯ್ಯ ಇದ್ಯಾಕೆ ಹಿಂಗೆ ಅಡ್ಡ ನಿಂತಿದ್ದೀರಲ್ಲ? ಹಾಂ, ನಾವು ಸೌದೆ ಹೊತ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಿಲ್ವಾ? ಮಗ್ಳಿಗೆ ಹೋಗಿ ನಿಂತ್ಕೊಳ್ರಿ. ನೋಡ್ಲಾ ತಿಪ್ಪೆ ಹನುಮಂತ, ನೋಡ್ರಿ ಪಂಚಾಯತಿ ಮೆಂಬರು ಇವರು ಸೌದೆ ಹೊತ್ಕೊಂಡು ಹೋಗ್ತಾರೆ. ಇಂಥವ್ರು ಇನ್ನೇನು ಊರು ಉದ್ಧಾರ ಮಾಡ್ತಾರೆ ಹೇಳು? ಹಾಂ ಅಲ್ವಾ? ಹೌದು ಸಾವ್ಕಾರ್ರೆ. ಅಯ್ಯೋ ಮೆಂಬರ್ ಆದರೆ ಒಂದು ಗತ್ತಿರಬೇಕು. ಹಾಂ, ಒಂದು ಗೌರವ ಇರಬೇಕು. ಆದರೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಹೆಂಗಸ್ರು ಇದ್ದಂಗಿದ್ರೆ ಯಾರು ಗೌರವ ಕೊಡ್ತಾರೆ, ಯಾರು ಬೆಲೆ ಕೊಡ್ತಾರೆ, ಮರ್ಯಾದೆ ಎಲ್ಲಿರುತ್ತೆ ಅಲ್ವಾ? ನೀವೇನಾದರೂ ಮೆಂಬರ್ ಆಗಿದ್ರೆ ಚೆನ್ನಾಗಿರೋದು, ನಿಮ್ಗೊಂದು ಗತ್ತು ಗಾಂಭೀರ್ಯ ಇರೋದು ಸಾವ್ಕಾರರು ಅಂತಾನ. ಆದರೆ ಇಂಥವರೆಲ್ಲ ಗೆದ್ರೆ ಹಿಂಗೆ ಆಗೋದು ಊರಿನ ಪರಿಸ್ಥಿತಿ. ಏನು ಹನುಮಂತ, ಅವಾಗಲೇ ನೋಡಿದ್ರೆ ನಮ್ಮ ಮಕ ನೋಡಿದ್ರೆ ಎದ್ರಕೊಂಡು ಹತ್ಲ ತಿರ್ಕೊಂಡು ಹಾಡು ಹೇಳ್ತಿದ್ದೆ ಗೋವಿಂದ ಗೋವಿಂದ ಅಂತಾನ. ಈಗ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ಯಾ? ಓಹೋ, ಜೊತೆಗೆ ಬಂದೇವ್ರೆ ಅಂತಾನ. ನೋಡೋ, ನಾವು ಸೌದೆ ಹೊತ್ಕೊಂಡೋಗಿ ಅಡುಗೆನೂ ಮಾಡ್ತೀನಿ. ಮೆಂಬರ್ ಆಗಿ ಆ ಮೀಟಿಂಗ್ ಎಲ್ಲ ಹೋಗಿ ಊರಿಗೆ ದುಡ್ಡು ಹಾಕಿಸ್ಕೊಂಡು ಊರ್ನ ಅಭಿವೃದ್ಧಿನೂ ಮಾಡೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೀನೇನು ಹೇಳ್ಬೇಕಾಗಿಲ್ಲ. ಮೆಂಬರ್ ಆದ ತಕ್ಷಣ ಸೌದಿ ತಗೊಂಡೋಗ್ಬಾರ್ದು, ಅಡುಗೆ ಮಾಡಬಾರ್ದು ಅಂತಾನ ಏನಾದ್ರೂ ಕಾನೂನು ಐತೇನೋ? ಹೇಳು. ಅಯ್ಯೋ ಕಾನೂನೇನೂ ಇಲ್ಲ. ಆದ್ರೂ ಮೆಂಬರು ನಮ್ಮೂರಾಗೆ ನಾವು ಆರಿಸಿದೀವಿ ಅಂದರೆ ಅವ್ರಿಗೊಂದು ಗತ್ತಿರಬೇಕು. ಇದೆಲ್ಲನ ಮಾಮೂಲಿ ಕೂಲಿ ಹೋಗೋ ಹೆಂಗಸ್ರೆಲ್ಲ ಸೌದೆ ಹೊತ್ಕೊಂಬಂದಂಗೆ ಹಿಂಗೆ ಹೊತ್ಕೊಂಬಂದ್ರೆ ಯಾರು ನೀನು ಮರ್ಯಾದೆ ಕೊಡ್ತಾರೆ? ಹಾಂ ಸರಿಯಾಗಿ ಹೇಳ್ದೆ ಕಣ ಹನುಮಂತ. ಆದರೆ ನಮ್ಮೂರಿನ ಜನಗಳಿಗೆ ಅದು ಗೊತ್ತಿದ್ರಲ್ವಾ? ಗೊತ್ತಿದ್ರೆ ಇಂಥವ್ರಿಗೆಲ್ಲ ಯಾಕೆ ಓಟ್ ಹಾಕಿ ಗೆಲ್ಲಿಸ್ತಿದ್ರು ಹೇಳು? ಯಾಕೆ ಗೆಲ್ಲಿಸ್ತಿದ್ರು ಅಂದ್ರೆ ಹಿಂದೆ ಗೆದ್ದಿರೋರೆಲ್ಲನ ತಾವು ಸಾವುಕಾರ ಆಗಕ್ಕೆ ಊರ್ನ ಉದ್ಧಾರ ಮಾಡ್ಲಿಲ್ಲ, ಊರ ಅಭಿವೃದ್ಧಿ ಮಾಡ್ಲಿಲ್ಲ, ಚರಂಡಿ ಮಾಡ್ಲಿಲ್ಲ, ನೀರ್ ಮಾಡ್ಲಿಲ್ಲ, ಕಸ ಅಚ್ಚಕಟ್ ಮಾಡಿಸ್ಲಿಲ್ಲ, ಎಲ್ಲನ ಊರ ಹಾಳು ಮಾಡಿದ್ರು. ಅದಕ್ಕೆ ನನ್ನ ಗೆಲ್ಸಿರೋದು. ಮೆಂಬರ್ ಆದ ತಕ್ಷಣ ಸೌದಿ ಹೊತ್ಕೊಂಡು ಹೋಗ್ಬಾರ್ದು, ಬಟ್ಟೆ ಒಗಿಬಾರ್ದು, ಅಥವಾ ಹೊಲ್ದಾಗ ಕೆಲಸ ಮಾಡಬಾರ್ದು ಅಂತ ಏನು ಕಾನೂನಿಲ್ಲ. ಈ ಹಿಂದೆ ಗೆದ್ದಿರೋರು ಸಾವುಕಾರ ಆಗಿದ್ರು. ಅದಕ್ಕೆ ಅವರು ಬರೇನೆ ಬೆಳೆ ಅಂಗಿ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮಜಾ ಮಾಡ್ತಿದ್ರು ಅಷ್ಟೇನೆ. ಆದ್ರೆ ನಾನು ಹಂಗಲ್ಲ. ನನಗೆ ಬಡವ್ರ ಕಷ್ಟ ಏನು, ಊರು ಉದ್ಧಾರ ಆಗದೆಂಗೆ, ಅಭಿವೃದ್ಧಿ ಆಗದೆಂಗೆ, ಬಡವ್ರ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ. ಅಲ್ವೇನೆ ಭಾಗ್ಯಮ್ಮ? ಮತ್ತೆ ಬಡವ್ರ ಕಷ್ಟ ಸುಖ ಎಲ್ಲ ಗೊತ್ತಿರೋರು, ಕೂಲಿ ಪಾಲಿ ಮಾಡಿ ಅನುಭವ ಇರೋರಿಗೆ ಕಷ್ಟ ಸುಖ ಗೊತ್ತಾಗುತ್ತೆ ಊರಿನ ಜನಗಳದು. ಆದ್ರೆ ಯಾವಾಗಲೂ ಹುಡ್ದಾಗಿಂದ ಸುಖ ಸುಪ್ಪದ್ಗೆಲ್ಲಿರೋರಿಗೆ ಬಡವ್ರ ಕಷ್ಟ ಸುಖ ಹೆಂಗ್ ಗೊತ್ತಾಗುತ್ತೆ? ಅವ್ರು ಏನಿದ್ರು ಅವ್ರು ಬಂಡವಾಳ ಮಾಡ್ಕೊಂಬೋದು, ಅವ್ರು ದುಡ್ಡು ಮಾಡ್ಕೊಂಬೋದು, ಅವ್ರು ಸಾವುಕಾರ ಆಗದೇ ನೋಡ್ತಾರೆ ಅಷ್ಟೇನೆ. ನಮ್ಮಂತ ಬಡವ್ರನ್ನ ಯಾವಾಗ್ಲೂ ಬಡವರಾಗೇ ಇರ್ಬೇಕು ಅಂತ ಆಸೆ ಪಡ್ತಾರೆ ಅವರು. ನೀನ್ ಹಂಗಲ್ಲ ಬಿಡು. ನಮ್ಮಂತ ಬಡವ್ರನ್ನ ಮೇಲಕ್ಕೆ ತರಬೇಕು ಅಂತ ನೀನ್ ಶ್ರಮ ಆಗ್ತಾ ಇದ್ಯಾ. ನಡಿ, ಅದೆಲ್ಲನ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಇಂಥ ದಡ್ರಿಗೆ. ನಡಿ ಎಲ್ಲ ಮಕ್ಕ, ಸೌದಿ ಹೊತ್ಕೊಂಡಿದೀವಿ, ಹೋಗೋಣ, ಹೋಗಿ ಅಡುಗೆ ಮಾಡ್ಕೊಂಡು ಉಣ್ಬೇಕು. ಏನ್ ಭಾಗ್ಯಮ್ಮ ದಡ್ರು ಅಂತ ಯಾರಿಗಂತ ಇದೆಯಾ ನೀನು? ಮಾತ್ ಮೇಲೆ ನಿಗಾ ಇರ್ಲಿ, ನೆಟ್ಟಿಗೆ ಮಾತಾಡೋದ್ ಕಲ್ಕ. ಅಯ್ಯೋ ಇದೇನ್ ಸಾವುಕಾರ್ರೆ, ನಾನೇನೇನು ನಿಮ್ಗೆ ಅನ್ಲಿಲ್ವಲ್ಲ? ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡು ನೋಡ್ಕೊಂತೀರಾ? ಅದು ದಡ್ರಿಗಾಗುತ್ತೆ ಬಿಡ್ರಿ. ಬುದ್ಧಿ ಇಲ್ದಿರೋರ್ಗೆ ನಾನು ಹೇಳಿದ್ದು. ನಿಮ್ಗಲ್ಲ, ನೀವು ತುಂಬಾ ಬುದ್ಧಿವಂತರು. ಸರಿಯಾಗಿ ಹೇಳ್ದೆ ಕಣೆ ಭಾಗ್ಯಮ್ಮ. ಬಾ ಹೋಗೋಣ. ದಡ್ರತಾಗೆ ನಮ್ದೇನ್ ಮಾತು.
ನೋಡ್ದೇನೋ ಹನುಮಂತ ತಿಪ್ಪೆ ಸುಮ್ಮನೆ ನಿಂತಿದ್ಯಲ್ಲೋ ನೀನು ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ರು ಬಾಯಿ ಬಿಟ್ಟು ಮಾತಾಡ್ಬೇಕು ತಾನೆ ನನಗೆ ಅವಮಾನ ಮಾಡ್ತಾ ಇದ್ದಾರೆ ದಡ್ಡ ಅಂತಾನ ನೋಡ್ದ ಆ ಭಾಗ್ಯಮ್ಮನ್ನ ಈ ಲಸ್ಮಕ್ಕನ ಜೊತೆಗೆ ಸೇರ್ಕೊಂಡು ಹೆಂಗೆ ಮಾತಾಡ್ತಾಳೆ ಅಯ್ಯಮ್ಮ ಹಾಂ ಅಯ್ಯೋ ಹೋಗ್ಲಿ ಬಿಡ್ರಿ ಸಾವ್ಕಾರ್ರೆ, ಈಗ ನಮ್ಮ ಸಮಸ್ಯೆ ಕೇಳ್ರಿ, ನಮ್ಮ ಅಜ್ಜಿನ ಹೆಂಗೆ ಓಡಿಸೋದಂತ ಪ್ಲಾನ್ ಮಾಡ್ರಿ. ಆಯಿತು ಮಾಡೋಣ ಬಾ ಒಂದು ಅರ್ಧ ಟೀ ಕುಡಿದು ಆಮೇಲೆ ಯೋಚನೆ ಮಾಡೋಣ. ಯಾಕೋ ತಲೆಗೆ ಏನು ಹೊಳಿತಾ ಇಲ್ಲ. ಹನುಮಂತ ಒಂದೆರಡು ಟೀ ಹಾಕಪ್ಪ. ಸರಿ ಸಾವ್ಕಾರ್ರೆ ಕುಕ್ಕಳ್ರಿ, ಟೀ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.